ಇದು ಕೇವಲ ಪರೀಕ್ಷೆಯ ವೇಳಾಪಟ್ಟಿ ಅಲ್ಲ, ಇದು ನಿನ್ನ ಜೀವನದ ಒಂದು ಹೊಸ ಅಧ್ಯಾಯದ ಆರಂಭ. ಪ್ರತಿ ಪ್ರಶ್ನೆ ನಿನ್ನ ಆತ್ಮವಿಶ್ವಾಸವನ್ನು ಪರೀಕ್ಷೆ ಮಾಡುತ್ತದೆ. ಪ್ರತಿ ಉತ್ತರ ನಿನ್ನ ಸಾಧನೆ ಹೆಜ್ಜೆಯಾಗಿದೆ. ನಿನ್ನ ಒತ್ತಿಗೆಯಲ್ಲಿ ಪುಸ್ತಕ ಇದ್ದರೆ ನಿನ್ನ ಕೈಯಲ್ಲಿ ಭವಿಷ್ಯ ಇದೆ. ಯಾರೂ ಒಂದೇ ರಾತ್ರಿ ದೊಡ್ಡ ವಿದ್ಯಾರ್ಥಿ ಆಗಿಲ್ಲ. ಅವರು ಪ್ರತಿದಿನ ಸ್ವಲ್ಪ ಸ್ವಲ್ಪ ಓದಿದ್ದಾರೆ, ಆದರೆ ನಿರಂತರವಾಗಿ ಓದಿದ್ದಾರೆ. ಎಷ್ಟು ಕಷ್ಟವಾದರೂ ಓದಿನ ಕಡೆ ಇಂದಿನ 1 ಗಂಟೆ ಓದಿನ ಪರಿಣಾಮ ನಾಳೆ 10 ವರ್ಷಗಳ ಸಂತೋಷ ಕೊಡುತ್ತದೆ. ನನಗೆ ಆಗೋದಿಲ್ಲ ಎಂಬ ಮಾತು ಬಿಟ್ಟು ಬಿಡು, ನಾನು ಮಾಡುತ್ತೇನೆ ಎನ್ನುವ ಅದಕ್ಕಿಂತ ಬಲವಾದ ಶಕ್ತಿ ಇಲ್ಲ. ಈ ಪರೀಕ್ಷೆ ನಿನ್ನ ತಂದೆ ತಾಯಿಯ. ನಮಸ್ಕಾರ ವಿದ್ಯಾರ್ಥಿಗಳೇ, ನೀವು ಇಷ್ಟು ದಿನ ಕಾಯ್ದಂಥ ಕ್ಷಣ ಬಂದಿದೆ. 2026ರ SSLC ಪರೀಕ್ಷೆಯ ಅಂತಿಮ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಇದೀಗ ನಿಮ್ಮ ಆಟ ಆರಂಭವಾಗುತ್ತದೆ. ನಿನ್ನ ಶ್ರಮ ನಿನ್ನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತದೆ. ಎಲ್ಲದರ ಪರೀಕ್ಷೆ ಈ SSLC ಮೇಲೆ ನಿಂತಿದೆ. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಪ್ರಕಟಿಸಿದ ಪ್ರಾಥಮಿಕ ವೇಳಾಪಟ್ಟಿ ವಿಷಯವಾರು ಯಾವ್ಯಾವ ಡೇಟಿಗೆ ಯಾವ ಪೇಪರ್ ಅದ ನೋಡಂಬರ್ರಿ. ಎರಡು 2026ರ SSLC ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿ ಹೀಗಿದೆ. 18 ಮಾರ್ಚ್ 2026, 18/3/2026 ಬುಧವಾರದಂದು ಪ್ರಥಮ ಭಾಷೆ ಕನ್ನಡ. ಇದು ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷ, ಒಟ್ಟು 3 ಗಂಟೆ 15 ನಿಮಿಷಗಳ ಕಾಲ ಇದಕ್ಕೆ ಸಮಯ ಇರುತ್ತೆ. ಇನ್ನು 23/3/2026 ಸೋಮವಾರ ದಿನದಂದು ಕೋರ್ ಸಬ್ಜೆಕ್ಟ್ ಆದ ಸೈನ್ಸ್ ವಿಜ್ಞಾನ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷ, ಇದಕ್ಕೂ ಕೂಡ 3 ಗಂಟೆ 15 ನಿಮಿಷ ಕಾಲಾವಕಾಶ ಇರುತ್ತೆ. ಇದರಲ್ಲಿ ಗರಿಷ್ಠ 80 ಮಾರ್ಕ್ಸ್ ಇರುತ್ತೆ ಪೇಪರ್. ಇದು 25/3/2026 ಬುಧವಾರದಂದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ, ಇದು 2 ಗಂಟೆ 45 ನಿಮಿಷ. 28/3/2026 ಗಣಿತ. 30/3/2026 ತೃತೀಯ ಭಾಷೆ ಹಿಂದಿ. ಕೊನೆಯದಾಗಿ 2/4/2026 ಕೋರ್ಸ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನ ಇರುತ್ತದೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷದವರೆಗೆ. ನಿನ್ನ ಶ್ರಮ ಇಂದು ಯಾರಿಗೂ ಗೊತ್ತಾಗದೇ ಇರಬಹುದು, ಆದರೆ ನಿನ್ನ ರಿಸಲ್ಟ್ ಬಂದಾಗ ಎಲ್ಲರೂ ಗರ್ವದಿಂದ ಹೇಳುತ್ತಾರೆ, ಅವನು ನಮ್ಮ ಮಗ, ಅವನ ನನ್ನ ಸ್ನೇಹಿತ, ಅವನು ನನ್ನ ತಮ್ಮ, ಅವನ ನಮ್ಮ ಅಣ್ಣ ಅಂತ, ಅವಳು ನಮ್ಮ ಮಗಳು. ಪ್ರತಿದಿನ ಒಂದು ಸಬ್ಜೆಕ್ಟ್ ಅನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಪ್ರತಿ 2 ಗಂಟೆ ಈಗ ಬ್ರೇಕ್ ತಗೊಂಡು ಮತ್ತೆ ಓದು. ಮೈಂಡ್ ಫ್ರೆಶ್ ಆಗಿರಲಿ. ಸಮಯಕ್ಕೆ ತಕ್ಕಂತೆ ಆಹಾರವನ್ನು ಊಟ ಮಾಡು. ಮೋಟಿವೇಶನ್ ಕಡಿಮೆಯಾದಾಗ ನಿನ್ನ ತಂದೆ ತಾಯಿ ಕಷ್ಟಪಡುತ್ತಿರುವುದನ್ನು ನೆನಪಿಸಿಕೊ. ನಿನಗೋಸ್ಕರ ಎಷ್ಟೇ ಕಷ್ಟ ಆದರೂ ಕೂಡ ತಂದೆ ತಾಯಿ ನನ್ನ ಮಗ ಓದಲಪ್ಪ ಅಂತೇಳಿ ಕಷ್ಟಪಟ್ಟು ಅವರು ದುಡಿದು ನಿನಗೆ ಓದಿಸುತ್ತಿದ್ದಾರೆ. ಒಂದು ಕ್ಷಣ ನೆನಪಿರಲಿ ಗೆಳೆಯರೇ, SSLC ಪರೀಕ್ಷೆ ಕೇವಲ 10ನೇ ತರಗತಿಯ ಟೆಸ್ಟ್ ಅಲ್ಲ. ಇದು ನಿನ್ನ ಆತ್ಮವಿಶ್ವಾಸದ ಪರೀಕ್ಷೆ. ಇದು ಓದು, ಪ್ರಯತ್ನ, ವಿಶ್ವಾಸ, 3 ಸತ್ಯ ನಿನ್ನನ್ನು ಗೆಲುವಿನತ್ತ ನಡೆಸುತ್ತದೆ. ನಿನ್ನ ಭವಿಷ್ಯ ಚುಕ್ಕಿ ಬಾರದ ಹಾಗೆ ಕಾಗದ ಹಾಗೆ ಇದು. ನೀನು ಏನು ಬರೆಯುತ್ತೀಯೋ ಅದು ನಿನ್ನ ಕತೆ. ಈ 1 ತಿಂಗಳ ಶ್ರಮ ನಿನ್ನ ಜೀವನದ ಮುಂದಿನ 10 ವರ್ಷಗಳನ್ನು ನಿರ್ಣಯಿಸುತ್ತದೆ. ಇಂದಿನ ಕಷ್ಟ ನಾಳೆಯ ಗೌರವ. ಇಂದಿನ ನಿನ್ನ ಪುಸ್ತಕಗಳು ನಿನ್ನ ಹೆಮ್ಮೆ. ಮಾಡು, ಓದು, ಸಾಧನೆ ಮಾಡೇ ಮಾಡ್ತೀಯ, ರಿಸಲ್ಟ್ ಮಾಡೇ ಮಾಡ್ತೀಯ. ಬಿ ಸ್ಟ್ರಾಂಗ್, ಲೀಡ್ ಕಾನ್ಫಿಡೆನ್ಸ್ಲಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ವಿಡಿಯೋ ಮಾಡುತ್ತೇನೆ.